ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ಕಷ್ಟಪಟ್ಟು ಕೂಡಿಟ್ಟ ದುಡ್ಡಲ್ಲಿ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದ ನೂರಾರು ಜನರ ಕನಸು ನುಚ್ಚು ನೂರಾಗಿದೆ. ಈ ಕಡೆ ಹಣನೂ ಇಲ್ಲ, ಮನೇನೂ ಇಲ್ಲದೆ ಒದ್ದಾಡುವಂತಾಗಿದೆ. 2022 ಅಲ್ಲಿ ಕೊಡ್ತೀವಿ ಅಂತ ನಮ್ಮ ಹಸ್ಬೆಂಡ್ ಹಾರ್ಟ್ ಪೇಷಂಟ್ ಈಸ್ ಅವ್ರು ಏನಂತಾರೆ ಲಾಸ್ಟಿಗೆ ಒಂದೇ ಮಾತು, ನಾ ಮನೆ ನೋಡ್ತೀನೋ ಇಲ್ಲ ಮನೆಗೆ ಹೋಗ್ತೀನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಮನೆ ಎಲ್ಲ ಕೊಟ್ಟಿದೀವಿ, ನಾವು ದುಡ್ಡೆಲ್ಲ ಕೊಟ್ಟಿದೀವಿ ಅವ್ರಿಗೆ, ಮನೆ ಮಾತ್ರ ಏನೂ ಇಲ್ಲ. ನಾವು ಕೇಳಬಾರ್ದಂತೆ, ಮನೆ ಕೇಳಬಾರ್ದಂತೆ. 90 ಪೂರ್ತಿ ಆಗಿದೆ ಪೇಮೆಂಟ್, ಆದ್ರೆ ಇನ್ನೂ ಕೊಟ್ಟಿಲ್ವಾ? 8 ವರ್ಷ ಆಗಿದೆ. 2021 ಡೆಲಿವರಿ ಡೇಟ್ ಇತ್ತು, ಫಸ್ಟ್ ಎಕ್ಸ್ಟೆನ್ಷನ್ ಸಿಕ್ತು 9 ತಿಂಗಳು. ಅದ್ರಾದ್ಮೇಲೆ ಇನ್ನೂ 1 ಇಯರ್ ಎಕ್ಸ್ಟೆನ್ಷನ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮನೆ ಬೇಕು, ಮನೆ ಬೇಕು, ನಮ್ಗೆ ನಮ್ಮ ಮನೆ ಬೇಕು ಅಂತ ಹೀಗೆ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿರೋ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಬಿನ್ನಿಪೇಟೆಯ ಬಳಿ. ಹೌದು, 2018ರಲ್ಲೇ ಖ್ಯಾತ ಬಿಲ್ಡರ್ ಶಾಪೂರ್ಜಿ ಪಲೋಂಜಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿ ಫ್ಲಾಟ್ ಮಾರಾಟ ಮಾಡ್ತೇವೆ ಅಂತ ರಿಜಿಸ್ಟರ್ ಮಾಡಿಸ್ಕೊಂಡು ಒಂದೊಂದು ಫ್ಲಾಟ್ಗೆ 1.5 ಇಂದ 2 ಕೋಟಿವರೆಗೂ ಹಣ ತಗೊಂಡು ಇದೀಗ 8 ವರ್ಷವಾದರೂ ಆಕಾಂಕ್ಷಿಗಳಿಗೆ ಮನೆಗಳನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. 2022 ಏಪ್ರಿಲ್ಗೆ ಫ್ಲಾಟ್ ಹ್ಯಾಂಡ್ ಓವರ್ ಮಾಡಬೇಕಿತ್ತು, ಆದ್ರೆ ಇನ್ನೂ ಆಗಿಲ್ಲ. ಇದರಿಂದ ಆಕ್ರೋಶಗೊಂಡ ಫ್ಲಾಟ್ ಆಕಾಂಕ್ಷಿಗಳು ಇವತ್ತು ಅಪಾರ್ಟ್ಮೆಂಟ್ ಮುಂದೆ ಸಾಮೂಹಿಕ ಪ್ರತಿಭಟನೆ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದರು. ಪರ್ಟಿಕ್ಯುಲರ್ ಅಮೌಂಟ್ ಎಷ್ಟು ಕೊಟ್ಟಿದ್ರ, ರೇಟ್ ಎಷ್ಟಿದೆ? 1.5 ಕೋಟಿಯಿಂದ 2 ಕೋಟಿ ಕೊಟ್ಟಿದೀವಿ ಸರ್ ಒಬ್ಬೊಬ್ರು. ಏನ್ ಜೋಕ್ ಅಲ್ಲ. ಆಮೇಲೆ ಕಟ್ಟಿ ತಿಂಗಳು ಸಾಕಾಗ್ಬಿಟ್ಟಿದೆ ಸರ್. ನಾವು ಲೋನ್ ಕಟ್ಟಿ, EMI ಕಟ್ಟಿ, ರೆಂಟ್ ಕಟ್ಟಿ ತುಂಬಾ ಸಾಕಾಗ್ಬಿಟ್ಟಿದೆ ಸರ್. ಈಗ ಮಕ್ಕಳು ಕೇಳ್ತಾರೆ, ಅಮ್ಮ ಹೊಸ ಮನೆಗೆ ಯಾವಾಗ ಹೋಗೋದು ಅಂತ. ನಾವೇನು ಉತ್ತರ ಕೊಡ್ಬೇಕು ಸರ್ ನಾವು? ಪಾರ್ಕ್ ವೆಸ್ಟ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಶಾಪೂರ್ಜಿ ಪಲೋಂಜಿ ಬಿಲ್ಡರ್ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಿದ್ದಾರೆ. ಈಗಾಗಲೇ ಅಪಾರ್ಟ್ಮೆಂಟ್ನ 75% ಕಾಮಗಾರಿ ಮುಗಿದಿದೆ. ಸದ್ಯ ಕೆಲಸ ನಿಲ್ಲಿಸಿರುವ ಬಿಲ್ಡರ್ ಫ್ಲಾಟ್ ಕಾಮಗಾರಿ ಪೂರ್ಣಗೊಳಿಸುತ್ತಿಲ್ಲ. ಇದರಿಂದ ನಿಗದಿತ ಸಮಯಕ್ಕೆ ಆಕಾಂಕ್ಷಿಗಳಿಗೆ ಮನೆ ಸಿಗ್ತಿಲ್ಲ. ನಾವೆಲ್ಲ ಕೊಡೋ ದುಡ್ಡೆಲ್ಲ ಎಸ್ಕ್ರೋ ಅಕೌಂಟ್ ಅಲ್ಲಿ ಹೋಗುತ್ತೆ. ಎಸ್ಕ್ರೋ ಅಕೌಂಟ್ ಇಂದ ಆ ದುಡ್ಡು ಎಲ್ಲಿ ಹೋಯ್ತು? ಇವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಇವಾಗ 1 ಟವರ್ದೇ ಲೆಕ್ಕ ಹಾಕಿದ್ರೆ 500 ಕೋಟಿ ಇದೆ ಅವ್ರ ಹತ್ರ. 500 ಕೋಟಿ ಆಲ್ರೆಡಿ ಒಳಗಡೆ ಹೋಗಿದೆ. ಕೆಲಸ ನೋಡಿದ್ರೆ ಒಂದು 200 ಕೋಟಿ ಆಗಿರ್ಬೇಕು. 300 ಕೋಟಿ ಎಲ್ಲಿ ಹೋಯ್ತು? ಸದ್ಯ ಈ ಸಂಬಂಧ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿಯಲ್ಲಿ 70 ಮಂದಿ ದೂರು ದಾಖಲಿಸಿದ್ದಾರೆ. ಬಿಲ್ಡರ್ ವಿರುದ್ಧ ಕ್ರಮ ಜರುಗಿಸಬೇಕು, ನಮ್ಮ ಫ್ಲಾಟ್ಗಳನ್ನ ನಮಗೆ ಕೊಡಬೇಕು, ಇಲ್ಲವಾದಲ್ಲಿ ಹಣನಾದ್ರೂ ವಾಪಸ್ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ಬೆಂಗಳೂರಿನಲ್ಲಿ ಆರೋಗ್ಯ ಹಬ್ಬ ನಡೀತಾ ಇದೆ. ನಿಮ್ಮ ಎಲ್ಲಾ